ಅಪ್ಪ ಇಲ್ಲದ ದೀಪಾವಳಿ Yeah. ತುಂಬ ಮಿಸ್ ಮಾಡ್ಕೋತೀರಿ ಅಂತ ಕಾಣುತ್ತೆ ಅಪ್ಪನ್ನ. ಅಪ್ಪ ಇಲ್ಲದ ದೀಪಾವಳಿ ಯಾವುದು ಬೆಟರ್ ಇದೆ? ಹಾಗಲ್ಲ ಅಂದರೆ I don't know. ಅಪ್ಪನ ಕಳ್ಕೊಂಡ ಮೇಲೆ ನಿಮ್ಗೆ ಹಬ್ಬಗಳು ಬಂದಾಗ ಅದೆಷ್ಟು ಪೈನ್ಫುಲ್ ಇರುತ್ತೆ. ಎಲ್ಲೋ ಒಂದು ಸಮ್ವೇರ್ ಆರ್ ದ ಅದರ್ ಕಾರ್ನರ್ ಆಫ್ ದಿ. ಆನೆಸ್ಟ್ಲಿ ಅದು ತುಂಬ Mind. ಟೈಮ್ ಆಯಿತು ನಾವು ಹೋಗಿ. ಇಟ್ಸ್ ಬೀನ್ 15 years, 15 odd years. ಅಂದರೆ ನೀವು ಹೆಚ್ಚು ಕಡಿಮೆ ನೀವು ಇಂಡಸ್ಟ್ರಿಗೆ ಬರೋ ಟೈಮ್ಗೆ ಅದಕ್ಕೆ 1 year ಮುಂಚೆ, Okay, 2 years ಮುಂಚೆ. ಹ್ಞೂ. So, I mean, we got used to it, but we miss it. Like, we miss him always. There's one person missing in the house always. Okay. So it's not painful anymore, but we miss him. ಓಕೆ. It used to be very painful because I was very close to him. ಏನಾಗಿದ್ರು ಅಪ್ಪ? ಏನಾಗಿದ್ರು ಅಪ್ಪ? ನಂತರ ಏನು ವರ್ಕ್ ಮಾಡ್ತಿದ್ರು ಅಪ್ಪ? ಯಾವ ಫೀಲ್ಡಲ್ಲಿದ್ರು? ಹಾಂ. ಸೊ ಅವ್ರದ್ದು ಟ್ರಾವೆಲ್ ಏಜೆನ್ಸಿ ಇದ್ದು ಅವಾಗ, ವಿಚ್ ಹಿ ಲೆಫ್ಟ್ ಅಂಡ್ ಹಿ ಕೇಮ್ ಟು ಬಾಂಬೆ. ಸೊ ಅದು ದೊಡ್ಡ ಸ್ಯಾಕ್ರಿಫೈಸ್ ಅವ್ರದ್ದು, ಟು ಲೀವ್ ಅ ಬಿಸ್ನೆಸ್ ಅಂಡ್ ಟು ಕಮ್ ಟು ಬಾಂಬೆ ಅಂಡ್ ಸ್ಟ್ರಗಲ್ ಫಾರ್ ಇಯರ್ಸ್. ಆ್ಯಂಡ್ ಹಿ ವಾಸ್ ಆಲ್ಸೋ ಲೈಕ್, ಅವ್ರದ್ದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗಲ್ಲಿ, ಸಿಂಗಿಂಗಲ್ಲಿ. ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಸೊ ಯಾ, ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ಹಿಮ್ ದಟ್ ವಿ ಆರ್ ಹಿಯರ್ somewhere. Yeah. ನೀವೊಂದು ಮೂವಿನ ಆಯ್ಕೆ ಮಾಡಿಕೊಳ್ಳುವುದು, ಯಾರೇ ಹೊಸಬ ನಿರ್ದೇಶಕ ಬರಲಿ, ಕತೆ ತುಂಬ ಚೆನ್ನಾಗಿದೆ, ನಂಗೆ ಬಹಳ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ, ಪ್ರೊಡಕ್ಷನ್ ಹೌಸ್ ಬಹಳ ದೊಡ್ಡದಿದೆ, ದೊಡ್ಡ ಪ್ರೊಡಕ್ಷನ್ ಹೌಸು, ನಂಗೆ ಒಂದು ಒಳ್ಳೆ ಸಂಭಾವನೆ ಸಿಗುತ್ತೆ, ದೊಡ್ಡ ಹೀರೋ ಇದ್ದಾನೆ, ದೊಡ್ಡ ಪ್ರೊಡಕ್ಷನ್ ಹೌಸು ಇದೆ, ನಾನು ಅದಕ್ಕೋಸ್ಕರ ಆಯ್ಕೆ ಮಾಡ್ಕೋತೀನಿ, ಯಾವುದಿದ್ರಲ್ಲಿ ಅಂತ? ಸೆಕೆಂಡ್ ಆಪ್ಷನ್ ನಾನು ಮೊದಲಿಂದ ಆಲ್ಮೋಸ್ಟ್ 7-8 years ನಾನು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದ್ದೀನಿ. ಬಿಕಾಸ್ ವೆನ್ ಯೂರ್ ನಮ್ಮ ಹೊಸ ಲೈಕ್ ಇನ್ ದ ಬಿಗಿನಿಂಗ್ ಆಫ್ ಆರ್ ಕರಿಯರ್ ಆ ಥರ ನಾವು ಚೂಸ್ ಮಾಡಬೇಕು. ಓಕೆ. ಬಿಕಾಸ್ ದೊಡ್ಡ ಪ್ರೊಡಕ್ಷನ್ ಆದರೆ ನಿಮಗೆ PR ಚೆನ್ನಾಗಿ ಸಿಗುತ್ತೆ, ಜನ ನಿಮಗೆ ಗೊತ್ತಾಗುತ್ತೆ, ಜನಗೆ ರೀಚ್ ಜಾಸ್ತಿ ಇರುತ್ತೆ. ದೊಡ್ಡ ಹೀರೋ ಜೊತೆ ಕೆಲಸ ಮಾಡಿದ್ರೆ your reach will instantly. I'm still known for Masterpiece. Okay. So in the beginning of our career a second option ನಮಗೆ ಬೆಟರ್ ಆಗುತ್ತೆ. ಬಟ್ ಹೋಗ್ತಾ ಆ ಬ್ಯಾಲೆನ್ಸ್ ಮಾಡಬೇಕು. ಕಥೆ ಚೆನ್ನಾಗಿ ಇರಬೇಕು, ಕಥೆ ಮೇಲೆ ಫೋಕಸ್ ಆಗಲೇಬೇಕು, ಬರಲೇಬೇಕು. ಇಲ್ಲಾಂದರೆ ನಿಮ್ಮ ಓವರ್ ಆಲ್ ಲೈಫ್ ಸ್ಪ್ಯಾನ್ ಆಫ್ ಅನ್ ಆ್ಯಕ್ಟರ್ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಟುಡೇ ಇಫ್ ಐ ಆಮ್ whatever time I started in 16, and since 13 years if I'm acting, trust me, ನಾನು ಕಥೆ ಮೇಲೆ ಫೋಕಸ್ ಮಾಡಿದ್ರೆ as long as I can work. Okay. ಬಟ್ ದೊಡ್ಡ ಹೀರೋ, ದೊಡ್ಡ ಪ್ರೊಡಕ್ಷನ್ ಹೌಸ್ನ ಟಾರ್ಗೆಟ್ ಮಾಡಿದ್ರೆ ಬರೀ 10 years ಮ್ಯಾಕ್ಸಿಮಮ್ ಹೀರೋಯಿನ್ಸ್ ಕೆಲಸ ಮಾಡ್ತಾರೆ. Otherwise it will become less. Okay. Then probably you'll get married and people will have that talk, here she's getting married, now she might not work, this and that. But ಒಬ್ಬ ಆ್ಯಕ್ಟರ್ ಆಗಿ ನೀವು ಪ್ರೋಗ್ರೆಸ್ ಮಾಡಿದ್ರೆ, ಕಥೆ ಮೇಲೆ ಫೋಕಸ್ ಮಾಡಿದ್ರೆ, people will cast you for the roles, for the characters, and that's longevity. ಪೇಮೆಂಟ್ ಕಾಂಪ್ರಮೈಸ್ ಆಗಿಬಿಡ್ತೀರಾ ನೀವು? ಕತೆ ಚೆನ್ನಾಗಿದೆ, ಸ್ವಲ್ಪ ಮಾಡಿ, ಅಷ್ಟು ಪೇಮೆಂಟ್ ಇಲ್ಲ, ಇಷ್ಟು ಕೊಡೋಕ್ಕಾಗುತ್ತೆ. ಕಥೆ ತುಂಬ ಚೆನ್ನಾಗಿದ್ರೆ ಎನಿ ಆ್ಯಕ್ಟರ್ ವಿಲ್ is okay to sacrifice a little. It should not be ಅದು ತುಂಬ ಜಾಸ್ತಿ ಡಿಫ್ರೆನ್ಸ್ ಇರಬಾರ್ದು. ಇಟ್ ಬಿಕಮ್ಸ್, ನಾವು ಸೆಟ್ ಅಲ್ಲಿ ಹೋಗೋಕ್ಕೆ ನಮಗೆ ಮೋಟಿವೇಶನ್ ಏನು ಸೇಲ್ ಸಿಗುತ್ತೆ ಎಲ್ರಿಗೂ, ದುಡ್ಡು ಅಂದರೆ ಮೋಟಿವೇಶನ್ ಇದೆ. ಸೊ ಇಟ್ ಶುಡ್ ನಾಟ್ ಬಿ ಟೂ ಬ್ಯಾಡ್ ಆಲ್ಸೋ, ಬಟ್ ಸ್ವಲ್ಪ ಇಲ್ಲಿ ಆದರೆ ನೋ ಪ್ರಾಬ್ಲಮ್. ಈಗ ಒಂದೊಂದು ಹೀರೋಗೆ ಒಂದು ಸಿನಿಮಾ 100 days ಆಯಿತು, ಹಿಟ್ ಆಯಿತು ಅಂತ ಹೇಳಿದ್ರೆ, ಹೀರೋ ಒಬ್ಬನಿಗೆ ಕನಿಷ್ಠ 10 years ಅವನಿಗೆ ಲೈಫ್ ಸಿಗುತ್ತೆ ಅಂತ, ಸ್ಕ್ರೀನಲ್ಲಿ 10 years ಅವ್ನಿಗೆ ಲೈಫ್ ಸಿಗುತ್ತೆ ಅಂತ. ಒಂದಷ್ಟು ಮೂವಿ ಬರುತ್ತೆ, ಇಮಿಡಿಯೇಟ್ ಸೈನ್ ಮಾಡಿ, ಯಾವ್ದು ಏನೇ ಹೀರೋ, ಎಲ್ಲ ಹೀರೋಗಳು ನಾವು ನೋಡಿದ್ದೀವಿ, ಸೈನ್ ಮಾಡಿಬಿಡ್ತಾರೆ. ಆ ಟೈಮ್ಗೆ ಏನಾಗುತ್ತೆ ಅಂದರೆ ಅವನು ತುಂಬ ಸ್ಟ್ರಗಲ್ ಮಾಡಿ ಬಂದಿರ್ತಾನೆ. ಯಾವುದೋ ಒಂದು ಅದರಲ್ಲೂ ಅವ್ನು ಫಸ್ಟ್ ಮೂವಿ ಅಕಸ್ಮಾತ್ ಹಿಟ್ ಆಗಿಬಿಡ್ತು ಅಂತ ಹೇಳಿದ್ರೆ 10 ವರ್ಷಕ್ಕಂತೂ ಮೋಸ ಇಲ್ಲ, ಅಟ್ಲೀಸ್ಟ್ 7-8 yearsಗಂತೂ ಒಂದು ಮೋಸ ಇಲ್ಲ. ಹೀರೋಯಿನ್ ವಿಚಾರದಲ್ಲಿ ಹಿಟ್ ಅಂದರೆ ಯಾವುದು? ಆ ಹೀರೋ ಹಿಟ್ ಆಗಿರೋ ಮೂವಿ ನಾನು ಇದ್ದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಆಪರ್ಚುನಿಟಿ ಜಾಸ್ತಿ ಆಗುತ್ತಾ, ನಿಮ್ಮ ಪರ್ಫಾರ್ಮೆನ್ಸಿಂದ ಜಾಸ್ತಿ ಆಗುತ್ತಾ, ನಿಮ್ಮ ರೋಲ್ ಏನು ಬರುತ್ತೆ ಅದರಲ್ಲಿ? ಖಂಡಿತ ಫಸ್ಟ್ ಇಸ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಒಂದು ಫಿಲ್ಮ್ ಹಿಟ್ ಆದರೆ ದೇ ಸೇ ಇಟ್ಸ್ ಬಿಕಾಸ್ ಆಫ್ ದ ಆ್ಯಕ್ಟರ್ ಆ್ಯಂಡ್ ದ ಸ್ಕ್ರಿಪ್ಟ್. ಒಂದು ಫಿಲ್ಮ್ ಫ್ಲಾಪ್ ಆದರೆ ದೇ ಸೇ ಇಟ್ಸ್ ಬಿಕಾಸ್ ಆಫ್ ದ ಹೀರೋಯಿನ್. ಬ್ಯಾಡ್ ಲಕ್.
ಸೊ ಅದು ಇಟ್ಸ್ ಜಸ್ಟ್ ಆರ್ಥೋಡಾಕ್ಸ್ ಮೈಂಡ್ಸೆಟ್. ಓಕೆ, ಸೇಮ್ ಫಿಲ್ಮ್ ವೆನ್ ಇಟ್ ಬಿಕಮ್ಸ್ ಹಿಟ್ ಯು ಕ್ಯಾನ್ ಆಲ್ಸೋ ಸೇ ದಟ್ ದಿಸ್ ಗರ್ಲ್ ಇಸ್ ಲಕ್ಕಿ. ಸೊ it's an old orthodox mindset which is also changing. Okay. But I think it's very important to have a hit. Nothing beyond success. Success is the ultimate. No arguments if it's success. So you do character, you get character, but till you're getting success, everything is set. ಓಕೆ, ಎಷ್ಟು ಮೂವಿ ಅವಕಾಶ ಸಿಗುತ್ತೆ ಒಂದು ಮೂವಿ ಸಕ್ಸಸ್ ಆದರೆ ಹೀರೋಯಿನ್ ಒಬ್ಬರಿಗೆ? At least 3. 3 At least 3 movies. ಬಿಗ್ ಬ್ಯಾನರು ಸಿಗಬಹುದು, Yes, 100%. ಚಾನ್ಸು ಸಿಗಬಹುದು. 100%. ಓಕೆ.